ಏನಿದು ಶಿವಾನಿ ಕಾಲ್ ಮಾಡ್ತಾ ಇದ್ದಾಳೆ ಅದು ಇಷ್ಟೊತ್ತಲ್ಲಿ ಹಾಯ್ ಶಿವಾನಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅದು ಏನಿಲ್ಲ ನಾನು ಕೊಟ್ಟಿದ್ದ ದೇವತೀರ್ಥನ ನೀವು ಕುಡಿದ್ರೋ ಇಲ್ವೋ ಅಂತ ಕೇಳಿದಕ್ಕೆ ಕಾಲ್ ಮಾಡಿದೆ ಸಾರಿ ಡಿಸ್ಟರ್ಬ್ ಮಾಡಿದ್ನೇನು ಛೇ ಡಿಸ್ಟರ್ಬ್ ಎಲ್ಲ ಏನೂ ಇಲ್ಲಪ್ಪ ಕುಡ್ದೆ ನೀವು ಕೊಟ್ಟಿರೋ ತೀರ್ಥ ಕುಡ್ದೆ ಹೇಗಿತ್ತು ಏನಾದರೂ ಆಯ್ತಾ ಏನಾದರೂ ಆಗೋದಾ ಅಂದರೆ ತೀರ್ಥ ಚೆನ್ನಾಗಿತ್ತಾ ಅಂತ ಕೇಳ್ತಾ ಇದ್ದೇನೆ ಹಾಂ ಚೆನ್ನಾಗಿತ್ತು ಓಕೆ ಫೈನ್ ಶಿವಾನಿ ನಿಮ್ಗೊಂದು ಮಜವಾದ ವಿಷಯ ಹೇಳ್ತೀನಿ ಕೇಳಿ ಎಷ್ಟು ವರ್ಷಗಳಾದ್ಮೇಲೆ ನಾನು ದೇವ್ರ ತೀರ್ಥ ಕುಡಿತಿರೋದು ಅದೇನಂದರೆ ದೇವ್ರ ಮೇಲಿರೋ ನಂಬಿಕೆ ನಂಗೆ ಅಷ್ಟಕ್ಕಷ್ಟೇ ಅದಕ್ಕೆ ಯಾರೂ ನನಗೆ ತೀರ್ಥ ಆಗಲಿ ಪ್ರಸಾದ ಆಗಲಿ ತಂದ್ಕೊಡೋದಕ್ಕೆ ಹೋಗೋದಿಲ್ಲ ಓ ನಾನೇನಾದರೂ ತಪ್ಪು ಮಾಡಿದ್ನಾ ಹೇ ಕಮ್ ಆನ್ ಹಾಗಲ್ಲ ಐ ಲೈಕ್ ಇಟ್ ಯಾಕಂದರೆ ಯಾವುದೋ ದೇವಸ್ಥಾನಕ್ಕೆ ಹೋದವರು ನನಗೋಸ್ಕರ ನೆನ್ಪಿಟ್ಕೊಂಡು ತೀರ್ಥ ತಂದಿದ್ದೀರಾ ಅಂದರೆ ಅದು ಅದು ಮುಖ್ಯ ನಂಗೆ ತುಂಬ ಇಷ್ಟ ಆಯಿತು ಹಾಂ ಹೌದು ಶಿವಾನಿ ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್ ತ್ರಿವಿಕ್ರಮ್ ನಾಳೆಗೆ ಏನಾದರೂ ನೀವು ಫ್ರೀ ಇದ್ದರೆ ಮನೆಗೆ ಬನ್ನಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಶೋರ್ ಎನಿಥಿಂಗ್ ಸ್ಪೆಷಲ್ ಸ್ಪೆಷಲ್ ಅಂತೇನೂ ಇಲ್ಲ ಸುಮ್ಮನೆ ಹಾಗೆ ಮಾತಾಡೋಣ ಅಂತ ಕರೆದೆ ಶೋರ್ ನಿಮ್ಮಂಥವ್ರು ನಮ್ಮನ್ನೆಲ್ಲ ಮೊದಲೇ ಮನೆಗೆ ಕರೆಯೋದಿಲ್ಲ ಕರೆದ್ರೆ ಬರದೇ ಇರ್ತೀವ ಡೆಫಿನೆಟ್ಲಿ ಬರ್ತೀನಿ ಅಲ್ ಬಿ ದೇರ್ ಸರಿ ಹಾಗಾದರೆ ನಾಳೆ ಸಿಗೋಣ ಬಾಯ್ ಯಸ್ ಶಿವಾನಿ ಗುಡ್ ನೈಟ್ ಗುಡ್ ನೈಟ್ ಇದೇನಿದು ಸಡನ್ನಾಗಿ ತಿಂಡಿ ಕರೀತಿದಾರಲ್ಲ ಓಹೋ ಏನಪ್ಪ ವಿಶೇಷ ನೀಲಿ ತ್ರಿವಿಕ್ರಮ್ಗೂ ಏನೂ ಆಗಿಲ್ಲ ಅವ್ನು ನನ್ನ ಜೊತೆ ಫೋನಲ್ಲಿ ಆರಾಮಾಗೆ ಮಾತಾಡ್ದ ಶಿವಾನಿ ಸ್ವಲ್ಪ ಹೊತ್ತು ಕಾಯೋಣ ಇಷ್ಟು ಬೇಗ ಪರಿಣಾಮ ಗೊತ್ತಾಗದೇ ಇರಬಹುದು ನೋಡೋಣ ಇರು ಹೌದು ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ನೋಡೋಣ ಅವನು ಹೇಗೂ ನಾಳೆ ಮನೆಗೆ ಬರ್ತಾ ಇದ್ದಾನೆ ಅವ್ನ ಮನೆಗೆ ಬಂದರೆ ಒಂಥರ ಸಮಸ್ಯೆ ಅನಿಸುತ್ತೆ ಬರ್ದೇ ಇದ್ರೆ ಇನ್ನೊಂಥರ ಸಮಸ್ಯೆ ಅವರಿಬ್ಬರಲ್ಲಿ ನಿಜವಾದ ಆದಿಶೇಷ ಯಾರು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಯಾಕೆಷ್ಟು ಕಷ್ಟ ಆಗ್ತದೆ ಪರಮೇಶ್ವರ ಏನು ಮಾಡಲಿ ನಾನು ಶಿವಾನಿ ಈ ಸಲ ನಮಗೆ ಸತ್ಯ ಗೊತ್ತಾಗೇ ಆಗುತ್ತೆ ಯೋಚನೆ ಮಾಡಬೇಡ ನಿನ್ನೆ ರಾತ್ರಿ ಏನಾಗಿತ್ತು ನನಗೆ ಭ್ರಮೆನ ಸತ್ಯನ ಅಷ್ಟೊಂದು ಸಂಕಟ ಸತ್ಯ ಹೋಗ್ತೀನೇನೋ ಅನ್ಸಿತ್ತು ಗಂಟೆಲ್ಲ ಉರಿ ಯಾರೋ ನನ್ನ ಧ್ವನಿನೇ ಕಿತ್ಕೊಂಡ ಹಾಗೆ
ಹೊಟ್ಟೆ ಒಳಗೆ ಜ್ವಾಲಾಮುಖಿನೇ ಸ್ಫೋಟ ಆಯ್ತಾನೋ ಅನ್ನಿಸ್ತಾ ಇತ್ತು. ನನ್ನ ಮನಸ್ಸಿಗೂ ದೇಹಕ್ಕೂ ಕನೆಕ್ಷನ್ನೇ ತಪ್ಪೋಯ್ತೇನೋ ಅಂತ ಅನಿಸ್ತಾ ಇತ್ತು. ಸಾವು ಬದುಕಿನ ನಡುವೆ ಇರೋ ಸೇತುವೆ ಮೇಲೆ ನಡೀತಾ ಇದ್ದೀನೇನೋ ಅನ್ನಿಸ್ತಾ ಇತ್ತು. ಎಲ್ಲೋ ತೇಲ್ತಾ ಇದ್ದೀನೇನೋ ಅನ್ನಿಸ್ತಾ ಇತ್ತು. ನಾನು ನಿಜವಾದಾಗಿ ಸತ್ತು ಬದುಕಿದ್ನ ಅಥವಾ ಸಾವಿನ ಬಾಗಿಲು ತಟ್ಟು ಬಂದ. ಕಣ್ಣು ಮುಚ್ಚಿದ್ರೆ ಎಲ್ಲ ಬಿಳಿ ಬಿಳಿ. ಇದೇನು ಅನುಭವ? ಇದು ನಾಗಮಣಿ ನನಗೆ ಬದುಕೋಕೆ ಕೊಟ್ಟಿರೋ ಇನ್ನೊಂದು ಅವಕಾಶನ. ನನ್ನ ಮೈಯಲ್ಲಿ ವಿಶೇಷವಾದ ಶಕ್ತಿ ಬಂತು ಅನ್ನಿಸ್ತಾ ಇದೆ. ಈ ಬದಲಾವಣೆಗೆ ಏನು ಕಾರಣ? ಹಾವು ಹೊರೆ ಕಳಚಿ ಹೊಸ ಚರ್ಮ ಪಡ್ಕೊಂಡಾಗೆ ನನ್ನ ದೇಹ ರಿಲ್ಯಾಕ್ಸ್ ಆಗಿ ಹೊಸ ಅನುಭವ ಆಗ್ತಾ ಇದೆ. ಶಿವಾನಿ, ತ್ರಿವಿಕ್ರಮ್ ಯಾಕೆ ಇನ್ನೂ ಬಂದಿಲ್ಲ? ಅವನಿಗೇನಾದರೂ ಆಗಿರ್ಬೋದಾ? ವಿಷ ತಗೊಂಡ್ಮೇಲೆ ತ್ರಿಶೂಲ್ಗೇನೂ ಆಗಲಿಲ್ಲ ಅಂದರೆ ಆ ವಿಷ ತ್ರಿವಿಕ್ರಮ್ ಮೇಲೆ ಪರಿಣಾಮ ಬೀರಿರ್ಬೋದಾ? ಅದಕ್ಕೆ ಅವನಿನ್ನೂ ಬಂದಿಲ್ವಾ? ಒಂದ್ಸಲ ಫೋನ್ ಮಾಡಿ ನೋಡು. ಇಲ್ಲ ಇಲ್ಲ, ಅದು ಸರಿ ಹೋಗೋದಿಲ್ಲ. ನಾನು ಯಾವತ್ತೂ ಪದೇ ಪದೇ ತ್ರಿವಿಕ್ರಮ್ಗೆ ಕಾಲ್ ಮಾಡಿಲ್ಲ. ಸುಮ್ಮನೆ ಅವನಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ. ನೋಡೋಣ, ಮನೆಗೆ ಬರ್ತೀನಿ ಅಂತ ಹೇಳಿದಂತಾನೆ. ಹಾಯ್ ಶಿವಾನಿ. ಹಾಯ್. ಹಾಯ್. ಐ ಆಮ್ ರಿಯಲಿ ಸಾರಿ. ತಿಂಡಿಗೆ ಬರ್ತೀನಿ ಅಂತ ಹೇಳಿ ತುಂಬ ವೆಯ್ಟ್ ಮಾಡಿಸ್ಬಿಟ್ಟೆ ಅನಿಸುತ್ತೆ. ದಟ್ಸ್ ಫೈನ್. ಆ್ಯಕ್ಚುಲಿ ನಾನು ಲೇಟಾಗಿ ಬರೋದಕ್ಕೆ ನೀವೇ ಕಾರಣ. ನಾನು ಹೇಗೆ? ನೆನ್ನೆ ಅದೇನೋ ತೀರ್ಥ ಅಂತ ಕೊಟ್ಟಲ್ಲ, ಅದನ್ನು ಕುಡಿದ್ಮೇಲೆ ಐ ಫೆಲ್ಟ್ ಸೋ ರಿಲ್ಯಾಕ್ಸ್. ಎಂಥ ನಿದ್ದೆ ಬಂತು ಅಂದರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಎದ್ದಿತ್ತು. ಹೌದಾ? ಹೌದು ಶಿವಾನಿ, ಅದೇನು ಮ್ಯಾಜಿಕ್ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಇವ್ರಿಗೂ ಏನೂ ಆಗಿಲ್ವಲ್ಲ? ಅಂದರೆ ಇವರಿಬ್ಬರಲ್ಲಿ ನಿಜವಾದ ಆದಿಶೇಷ ಯಾರು? ಸೊ ಕೆಲಸ ಹೇಗೆ ನಡೀತಿದೆ ಶಿವಾನಿ? ಹಾಂ, ತುಂಬ ಚೆನ್ನಾಗಿ ನಡೀತಾ ಇದೆ. ಬನ್ನಿ ತಿಂಡಿ ತಿನ್ನೋಣ, ಬನ್ನಿ. ಯಾ ಶೋರ್ ಶೋರ್. ನೀವು ಕೂತ್ಕೊಳ್ಳಿ. ಹಾಂ, ತಿನ್ನಿ. ಹಾಂ, ನೀವು ಬಿಸ್ನೆಸ್ ಅಂತ ಓಡಾಡೋರು, ಇದೆಲ್ಲ ಹೇಗೆ? ಕೆಲಸದ ಪಾಡಕ್ಕೆ ಕೆಲಸ ನಡೀತಾ ಇರುತ್ತೆ, ತಿಂಡಿ ಪಾಡಕ್ಕೆ ತಿಂಡಿ. ಕರೆಕ್ಟ್ ಕರೆಕ್ಟ್. ನಮ್ಮಪ್ಪನೂ ಇದ್ದಾರೆ, ಊಟ ತಿಂಡಿ ಮಾಡದೆ ಓಡಾಡ್ತಾ ಇರ್ತಾರೆ. ನಿಮ್ಮನ್ನು ನೋಡಿ ಕಲಿಬೇಕು ಆ್ಯಕ್ಚುಲಿ. ಮಾತಾಡೋಕ್ಕೆ ಅಂತ ಕರೆದ್ಬಿಟ್ಟು ನಾನೇ ಮೇಲ್ ಬಿದ್ದು ಮಾತಾಡ್ಸಿದ್ರು ಏನೂ ಮಾತಾಡ್ತಿಲ್ವಲ್ಲ. ಸೊ ಆಗಾಗ ಬರ್ತಾ ಇರಿ. ಆಲ್ ರೈಟ್, ಸಿ ಯು. ಬಾಯ್. ಏನಿದು, ಏನು ಮಾತೇ ಆಡಿಲ್ಲ, ಮತ್ತೆ ಸಿಗೋಣ ಅಂತ ಅಂದ್ಬಿಟ್ಟು. ಏನಾಗ್ತಿದೆ ಅರ್ಥನೇ ಆಗ್ತಿಲ್ವಲ್ಲ. ಶಿವಾನಿ ಬದುಕಿರೋದೇ ಇನ್ನು ಸ್ವಲ್ಪ ದಿವಸ ಅಂತ ಗೊತ್ತಾದ್ಮೇಲೆ ನಾನಿನ್ನು ತಡ ಮಾಡಬಾರ್ದು. ನಾನು ಹೋಗಿ ಅವಳು ಪ್ರಪೋಸ್ ಮಾಡಿ ಐ ಲವ್ ಯು ಒಂದು ಅವಳು ಟೈಮ್ ತೊಗೊಂಡು ವಾಪಸ್ ಬಂದು ನನಗೆ ರಿಪ್ಲೈ ಮಾಡೋಷ್ಟೊತ್ತಿಗೆ ಅವಳೇ ಬದುಕಿರೋದಿಲ್ಲ. ಈಗೇನು ಮಾಡಲಿ?
ಇದಕ್ಕೆಲ್ಲ ಇರೋದು ಒಂದೇ ದಾರಿ, ಮದುವೆ. ನಾನು ಆದಷ್ಟು ಬೇಗ ಶಿವಾನಿಗೆ ಮದುವೆ ಆಗಿಬಿಡ್ಬೇಕು. ಅವಳು ಬದುಕೋದಿಲ್ಲ ಅಂತಾದರೆ ನನ್ನ ಪ್ರೀತಿನ ಅವಳ ಜೊತೆಗೆ ಸಹಾಯಕ್ಕೆ ಬಿಡಬಾರ್ದು. ಇಲ್ಲ, ಈ ವಿಷಯನ ಆದಷ್ಟು ಬೇಗ ಶಿವಾನಿಗೆ ತಿಳಿಸ್ಬೇಕು. ನಾನು ಶಿವಾನಿಗೆ ಮದುವೆ ಆಗ್ತೀನಿ. ಅವಳು ಬದುಕಿರೋಷ್ಟು ದಿವಸ ನೆಮ್ಮದಿಯಾಗಿರಲಿ. ಅವಳಿಗೆ ನಿಜವಾದ ಪ್ರೀತಿ ಏನು ಅಂತ ನಾನು ತೋರಿಸ್ತೀನಿ. ಈಗೇನು ಮಾಡಬೇಕು ಅಂತ ನನಗೆ ಗೊತ್ತು. ಅಪ್ಪ, ಏನು ಯಜಮಾನ್ರು ಊರು ಸುತ್ತಕ್ಕೆ ಹೋಗದೆ ಇವತ್ತು ಮನೇಲೇ ಇದ್ದೀರಾ? ಅಪ್ಪ, ನನಗೇನೋ ಹೇಳಬೇಕಿತ್ತು. ಹೇಳಪ್ಪ. ಏನೋ ಹೇಳ್ತೀನಿ ಅಂತ ಸುಮ್ಮನೆ ಇದೆಯಲ್ಲೋ? ನೀನು ಹಾಗೆಲ್ಲ ಸುಮ್ಮನೆ ಇರೋನಲ್ವಲ್ಲ? ಏನಿಲ್ಲಪ್ಪ, ಅದು ಇವಾಗ ನಾನು ಮದುವೆ ಆಗ್ತೀನಿ. ಅಂದರೆ ನಮ್ಮ ಮನೆಗೆ ಒಬ್ಳು ಸೊಸೆ ಬರ್ತಾಳೆ. ಮದುವೆ ಆದಮೇಲೆ ಅವಳಿಗೇನೋ ರೋಗ ಇದೆ, ಅವಳು ಜಾಸ್ತಿ ದಿವಸ ಬದುಕೋದಿಲ್ಲ ಅಂತ ಗೊತ್ತಾಗುತ್ತೆ. ಆವಾಗ ನೀವೇನು ಮಾಡ್ತೀರಾ? ಯಾಕೋ ಅಪ್ಶಕುನ ಎಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಏನೋ ಮಾತಾಡ್ತಾ ಇದ್ದ. ಮನೆಗೆ ಬಂದು ಸೊಸೆಗೆ ಏನಾದರೂ ರೋಗ ಬಂದರೆ ನಾವೇನು ಮಾಡೋಕ್ಕಾಗತ್ತೆ? ಹಾಂ, ಅದನ್ನ ವಿಧಿ ಅಂತ ಒಪ್ಕೊಬೇಕಾಗುತ್ತೆ ಅಷ್ಟೇ. ಅಂದರೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನೀವಿಬ್ರಿಗೂ ಏನು ತೊಂದರೆ ಇಲ್ಲ ಅಂತ ಅರ್ಥ ಅಲ್ವಾ? ಲೇ, ಏನು ಮಾತು ಅಂತ ಮಾತಾಡ್ಜೋ? ಸೊಸೆ ಅಂತ ಒಪ್ಕೊಂಡಿದ್ದಕ್ಕೆ ಅಲ್ವೇನಾ ಮದುವೆ ಆಗಿರೋದು? ಮದುವೆ ಆದಮೇಲೆ ಅವಳು ನಮ್ಮ ಕುಟುಂಬದೊಳೆ. ಇದನ್ನೆಲ್ಲ ಕೇಳೋ ಪ್ರಶ್ನೆನೇನು? ನಮ್ಮ ಮನೆಯವರು ಅಂದಮೇಲೆ ಅವ್ರ ಕಷ್ಟ ಸುಖ ದುಃಖ ಎಲ್ಲ ನಮ್ಮದೇ ಅಲ್ವಾ? ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಪ್ಪ. ಹಾಂ, ಕರೆಕ್ಟ್. ಈಗ ಒಂದು ವೇಳೆ ನಾನು ಯಾರನ್ನೂ ಮದುವೆ ಆಗಿ ನಿರ್ಧಾರ ಮಾಡ್ತೀನಿ, ಅವಳಿಗೆ ಯಾವುದಾದ್ರು ಕಾಯಿಲೆ ಇದ್ದರೆ ನೀವೇನು ಮಾಡ್ತೀರಾ? ಛೇ, ಬಿಡ್ತು ಅನ್ನಪ್ಪ, ಅವಳಿಗೇನೂ ಆಗೋದಿಲ್ಲ ಕಣೋ. ಲೇ ತ್ರಿಶೂಲ್, ಆ ಥರ ಏನಾದರೂ ಆದರೆ ನಾವೆಲ್ಲರೂ ಜೊತೆಲಿರ್ತೀವಿ. ಯಾಕೆಂದರೆ ನೀನು ಮದುವೆ ಆಗೋ ಹುಡುಗಿ ನನ್ನ ಮಗಳ ಥರ ಕಣೋ. ಅಲ್ಲ, ಈ ಥರ ಯಾಕೆ ಯೋಚನೆ ಬಂತು ನಿನಗೆ? ಏನೋ ವಿಷಯ? ಏನಿಲ್ಲಪ್ಪ, ಅದು ಒಂದು ಕಾದಂಬರಿ ಓದ್ತಾ ಇದ್ದೆ, ಅದರಲ್ಲಿ ಹೀಗಾಗತ್ತೆ, ಅದಕ್ಕೆ ಕೇಳಿದೆ. ಥೂ ನಿನ್ನ ತಲಹಟೆ. ತ್ರಿವಿಕ್ರಮ ವಿಷ ತಗೊಂಡಿದ್ದಾನೋ ಇಲ್ವೋ ಅಂತ ಗೊತ್ತಿಲ್ವಲ್ಲ? ಇಲ್ಲ ನಾಗಮಾತ, ನಾನು ಕೊಟ್ಟಿರೋ ತೀರ್ಥನ ಕುಡ್ತಿದ್ದೀನಿ ಅಂತ ಅವನೇ ಹೇಳಿದ್ನಲ್ಲ. ಶಿವಾನಿ, ನಾವದನ್ನು ನೋಡಿಲ್ಲ. ಮೇಲಾಗಿ ಅವನಲ್ಲಿ ಯಾವ ಬದಲಾವಣೆನೂ ಕಾಣ್ತಿಲ್ಲ. ಹಾಗಾಗಿ ನನಗೆ ಯಾಕೋ ಅನುಮಾನ. ಹಾಗಾದರೆ ಅವರಿಬ್ಬರಲ್ಲಿ ಆದಿಶೇಷ ಯಾರು ಅನ್ನೋದನ್ನು ನಾವು ಹೇಗೆ ತೀರ್ಮಾನ ಮಾಡೋದು? ನನಗೇನೋ ತ್ರಿಶೂಲೆ ಆದಿಶೇಷ ಇರಬಹುದೇನೋ ಅಂತ ಅನ್ನಿಸ್ತಿದೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಮನಸ್ಸಿನ ಯೋಚನೆಯ ಆಧಾರ ಅಷ್ಟೇ. ಯಾಕೋ ಆ ಹುಡುಗ ಹೆಚ್ಚು ಪ್ರಾಮಾಣಿಕನ ಥರ ಕಾಣಿಸ್ತಾನೆ. ಅದು ಅಲ್ಲದೆ ಅವನ್ನ ಅವನ ಮನೇಲಿ ಮಲಗಿಸಿ ಮಾತಾಡಿಸಿದಾಗ ಜಾಸ್ತಿ ನಿನ್ನ ಬಗ್ಗೆನೇ ಮಾತಾಡ್ತಿದ್ದ. ಅವನ ಮಾತುಗಳಲ್ಲಿ ನಿನ್ನ ಮೇಲಿರೋ ಕಾಳಜಿ ವ್ಯಕ್ತವಾಗ್ತಿತ್ತು. ಹಾಗಾಗಿ ಅವನೇ ನಮ್ಮ ಆದಿಶೇಷ ಇರಬಹುದೇನೋ ಅಂತ ನನಗನ್ನಿಸ್ತಿದೆ. ನನ್ನ ಮನಸ್ಸು ಕೂಡ ಯಾವಾಗಲೂ ತ್ರಿಶೂಲ್ ಕಡೆನೇ ವಾಲ್ತಾ ಇತ್ತು. ಈಗ ನೀವು ಹೇಳಿದ್ಮೇಲಂತೂ ಮುಗೀತು ನಾಗಮಾತ. ಸರಿ, ನಾನಿನ್ನು ಹೊರಡ್ತೀನಿ. ಹೆಚ್ಚು ಕಾಲ ಭೂಲೋಕದಲ್ಲಿ ಇರೋ ಹಾಗಿಲ್ಲ.
ಇದ್ದರೆ ತೊಂದರೆ ತಪ್ಪಿದ್ದಲ್ಲ. ನಾವಿನ್ನೂ ನಾಗಲೋಕದಲ್ಲಿ ಭೇಟಿಯಾಗೋಣ. ಹಾಂ ಶಿವಾನಿ, ತ್ರಿಶೂಲೆ ಆದಿಶೇಷ ಅನ್ನೋ ಆಧಾರದ ಮೇಲೆ ಅವನಿಗೆ ಹಳೆ ನೆನಪುಗಳೇನಾದರೂ ಬರುತ್ತಾ ಅಂತ ಪರೀಕ್ಷೆ ಮಾಡಿ ನೋಡು. ಸರಿ ನಾಗಮಾತ, ಅವನ್ನ ಈಗಲೇ ಭೇಟಿ ಆಗ್ತೀನಿ. ಅದೇನಾಗುತ್ತೋ ಅಂತ ನೋಡ್ತೀನಿ. ಒಳ್ಳೆಯದಾಗಲಿ. ನಿನ್ನ ಪ್ರಯತ್ನದ ಫಲ ಕಾಣಬೇಕಾದ್ದು ನಮ್ಮ ನಾಗಲೋಕದ ಉದ್ಧಾರಕ್ಕೂ ಮುಖ್ಯವೇ. ನಾನಿನ್ನು ಹೋಗಿ ಬರುತ್ತೇನೆ. ನಾನು ಈಗಲೇ ಹೋಗಿ ಗುರುಗಳನ್ನ ಭೇಟಿ ಆಗಬೇಕು. ಶಿವಾನಿಯ ಯಾವುದಾದ್ರೂ ವಸ್ತು ಕೊಟ್ಟರೆ ಅವ್ರು ಯಾರು ಅಂತ ಗೊತ್ತಾಗತ್ತೆ. ನಂದೀಶ, ನಿನಗೆ ಯಾವಾಗಾದರೂ ಸತ್ತು ಬದುಕಿರೋ ಅನುಭವ ಆಗಿದೆಯಾ? ಅಂದರೆ ಇನ್ನೇನು ಸತ್ತೋಗ್ಬಿಡ್ತೀನಿ ಅನ್ನೋ ಟೈಮಲ್ಲಿ ದಿಢೀರಂತ ಬದುಕು ಬಂದ್ಬಿಡೋದು? ಇಲ್ಲ ಯಜಮಾನ್ರೆ, ನನ್ನ ಜೀವನದಲ್ಲಿ ಅಂಥ ಅನುಭವಗಳಾಗಿಲ್ಲ. ನಾನು ಆ ಥರ ಬಯಸೋದು ಇಲ್ಲ. ನೀನು ಬಯಸ್ದೇನೆ ಅದೇ ಹುಡುಕೊಂಬಂದ್ರೆ ಆಗೇನು ಮಾಡ್ತೀಯಾ? ಏನು ಯಜಮಾನ್ರೆ, ಏನೇನು ನಿಗೂಢವಾಗಿ ಮಾತಾಡ್ತಾ ಇದ್ದೀರಾ? ನಿನ್ನೆ ರಾತ್ರಿ ನನಗೆ ಅದೇ ಥರ ಅನುಭವ ಆಯಿತು. ಇನ್ನೇನು ಸತ್ತೇ ಹೋಗ್ಬಿಟ್ಟೆ ಅಂದ್ಕೊಂಡೆ, ನೋಡು ಬದುಕಿದ್ದೀನಿ. ಏನು ಯಜಮಾನ್ರೆ, ಏನು ಹೇಳ್ತಾ ಇದ್ದೀರಾ? ಏನಾಯಿತು? ಯಾವುದೋ ಒಂದು ಶಕ್ತಿ ನನ್ನ ದೇಹ ಪ್ರವೇಶ ಮಾಡೋದಕ್ಕೆ ಮುಂಚೆ ಸಣ್ಣ ಪರೀಕ್ಷೆ ಮಾಡ್ತಾ ಇದ್ದೀನೋ ಅನಿಸುತ್ತೆ. ಹೌದಾ? ರಾತ್ರಿ ನನ್ನ ದೇಹನೇ ಹತ್ತು ಉರಿದಂಗೆ ಆಗೋಯ್ತು. ಅದೇ ಬೆಳಗ್ಗೆ ಶಾಂತವಾದ ಸರೋವರದಲ್ಲಿ ತಣ್ಣಗೆ ಮುಳುಗೆದ್ದ ಅನುಭವ. ಯಾಕೆ ಯಜಮಾನ್ರೆ, ನಮ್ಮ ಜೀವನದಲ್ಲಿ ಈ ಥರ ಆಗ್ತಾ ಇದೆ? ನಾವು ನಾಗಮಣಿನ ನೋಡ್ಕೊಂಡು ಬಂದ ಮೇಲೆ ಹೀಗೆಲ್ಲ ಆಗ್ತಾ ಇದೆ. ನಿನಗೆ ನೆನಪಿದೆಯಾ, ನನಗೇನೋ ಒಂದು ವಿಶೇಷವಾದ ಶಕ್ತಿ ಬಂತು ಅಂತ ಹೇಳಿದೆ. ಅದೊಂದು ರೀತಿ ಅನುಭವ ಆದರೆ ಇದೊಂಥರ. ಆಗ್ತಾ ಇರೋದೆಲ್ಲ ಒಳ್ಳೇದೇ ಆಗ್ತಾ ಇದೆಯಲ್ಲ. ಮುಂದೆ ಆಗೋ ಒಂದು ದೊಡ್ಡ ಗಂಡಾಂತರಕ್ಕೆ ಇದು ಒಂದು ಸಣ್ಣ ಪ್ರಿಪರೇಷನ್ ಅನ್ನಿಸ್ತಾ ಇದೆ. ಯಜಮಾನ್ರೆ, ನಾವು ಹೋಗಿ ಗುರುಗಳಿಗೇನಾದರೂ ವಿಷಯ ತಿಳಿಸ್ಬಿಟ್ರೆ? ಮೊದಲು ನಾನು ಹಾಗೆ ಅಂದ್ಕೊಂಡೆ, ಆಮೇಲೆ ಸ್ವಲ್ಪ ಕಾದು ನೋಡೋಣ ಅಂದ್ಕೊಂಡೆ. ಮುಂದೇನಾದ್ರು ಇದೇ ಥರ ಆದರೆ ಖಂಡಿತ ಹೋಗೋಣ. ಯಜಮಾನ್ರೆ, ಯಾರು ಇರ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತೀನಿ. ಇಡೀ ಜಗತ್ತೇ ನನಗೆ ಎದುರು ಬಿದ್ದರೂ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ಅಂತ ನನಗೆ ಗೊತ್ತು. ಲೆಟ್ಸ್ ಸಿ, ಬಾ. ನಮಸ್ಕಾರ ಮೇಡಮ್. ಏನು ತ್ರಿಶೂಲ್, ಮೀಟ್ ಮಾಡೋದಕ್ಕೆ ಹೇಳಿದ್ರಿ? ಏನು ವಿಷಯ? ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಅದಕ್ಕೆ ಕರೆದೆ. ಏನದು?